ನಾಳೆಯಿಂದಲೇ ಈ ರಾಶಿಯವರಿಗೆ ಸಂಕಷ್ಟ ಎದುರಾಗುತ್ತಿದೆ. 5 ದಿನಗಳವರೆಗೂ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹೌದು, 2026 ಜುಲೈ 3ರಿಂದ ಜುಲೈ 8ರವರೆಗೂ ಕೂಡ ಈ ರಾಶಿಯವರಿಗೆ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಹೌದು, ಯಾವುದೇ ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಆದಾಗ ಅದು 12 ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಯಾವ ಗ್ರಹ ಯಾವ ಸ್ಥಾನದಲ್ಲಿ ಇದೆ ಎನ್ನುವ ಆಧಾರದ ಮೇಲೆ ಯಾರಿಗೆ ಶುಭ ಮತ್ತು ಯಾರಿಗೆ ಅಶುಭ ಅಂತ ನಿರ್ಧಾರ ಆಗುತ್ತೆ. ಆದರೆ ಇದೀಗ ಜ್ಯೋತಿಷಿ ಶಾಸ್ತ್ರದ ಪ್ರಕಾರ ಜುಲೈ 3ರಂದು ಬದಲಾಗುತ್ತಿರುವಂತಹ ಗ್ರಹದ ಚಲನೆಯಿಂದ ಈ ರಾಶಿಯವರಿಗೆ ಸಂಕಷ್ಟ ಎದುರಾಗುತ್ತಿದೆ. ಸಾಮಾನ್ಯವಾಗಿ ಶನಿ ಮತ್ತು ಚಂದ್ರ ಎರಡೂ ಕೂಡ ಶತ್ರು ಗ್ರಹಗಳು. ಹಾಗಾಗಿ ಈ ಎರಡು ಗ್ರಹಗಳು ಒಟ್ಟಿಗೆ ಚಲಿಸಿದಾಗ ಇದರ ಪರಿಣಾಮ ಕೆಟ್ಟದಾಗಿ ಇರುತ್ತೆ. ಇದರಿಂದ ಈ ಒಂದು ಗ್ರಹಗಳ ಚಲನೆಗೆ ಒಳಗಾಗುವ ರಾಶಿಗೆ ಸಮಸ್ಯೆಗಳು ಎದುರಾಗುತ್ತದೆ ಎಂದು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಜುಲೈ 3ರಂದು ಶನಿಯ ರಾಶಿಯಾದಂತಹ ಕುಂಭರಾಶಿಗೆ ಚಂದ್ರನ ಪ್ರವೇಶದಿಂದ ತೊಂದರೆಗಳು ಉಂಟಾಗಲಿದೆ. ನಂತರ 6ನೇ ತಾರೀಕು ಕುಂಭದಿಂದ ಮೀನ ರಾಶಿಗೆ ಶನಿಯೊಂದಿಗೆ ಸೇರುತ್ತಾನೆ ಚಂದ್ರ. ಇದರಿಂದ 5 ದಿನಗಳ ಕಾಲ ಚಂದ್ರ ಮತ್ತು ಶನಿಯಿಂದ ಸಮಸ್ಯೆಗಳು ಎದುರಾಗುತ್ತಿದೆ. ಅಂದರೆ ಜುಲೈ 3ರಿಂದ 8ನೇ ತಾರೀಕಿನವರೆಗೂ ಕೂಡ ಈ ಕೆಲವು ರಾಶಿಯವರಿಗೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ ಎಂದು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಈ ಒಂದು ಕುಂಭರಾಶಿಗೆ ಕುಂಭರಾಶಿಗೆ ಚಂದ್ರನ ಪ್ರವೇಶದಿಂದ ಯಾವ ರಾಶಿಯವರಿಗೆ ಯಾವ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಕೂಡ ಹುಲುಮೆಯ ಗರಿಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ಯಾವ ರಾಶಿಗೆ ಸಮಸ್ಯೆಗಳು ಎದುರಾಗುತ್ತೆ ಅಂದರೆ ಅದು ಮಿಥುನ ರಾಶಿ. ಹೌದು, ಮಿಥುನ ರಾಶಿಯ ಜನರು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಈ ಒಂದು ಸಂದರ್ಭದಲ್ಲಿ ಎದುರಿಸಬೇಕಾಗುತ್ತದೆ. ನೀವು ಸಾಕಷ್ಟು ಕೆಲಸದ ಒತ್ತಡಗಳಲ್ಲಿ ಸಿಲುಕಬೇಕಾಗುತ್ತದೆ. ಅನಿರೀಕ್ಷಿತ ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಆದಾಯದ ಮೂಲಗಳು ಕೂಡ ಕಡಿಮೆಯಾಗುತ್ತೆ. ಇನ್ನು ವಾಹನ ಚಲಾಯಿಸುವಾಗ ಅಪಘಾತಗಳು ಆಗುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿ ಇರಬೇಕಾಗುತ್ತೆ. ನಿಮ್ಮ ಮಾತನ್ನು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಒಂದು ಸಣ್ಣ ಮಾತುಗಳು ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇನ್ನು ಕುಟುಂಬದ ಸದಸ್ಯರ ನಡುವಿನ ಸಂಬಂಧದಲ್ಲಿಯೂ ಕೂಡ ಬಿರುಕುಗಳು ಮೂಡುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಂಡುಬರುತ್ತೆ. ಜೊತೆಗೆ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಬಹುದು. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳನ್ನು ಕೈ ಬಿಡುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಯಾವುದಾದ್ರು ಒಂದು ಒಪ್ಪಂದಕ್ಕೆ ಆಲೋಚನೆ ಮಾಡಿದರೆ ಅವು ತಪ್ಪೋಗಬಹುದು. ಜೊತೆಗೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವವರಿಗೆ ಪಾಲುದಾರಿಕೆಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಒಂದು ಮನಸ್ತಾಪಗಳು ಹೆಚ್ಚಾಗುತ್ತೆ. ಅಂದರೆ ನೀವೇನೇ ಹೇಳಿದ್ರು ಕೂಡ ಅವರು ಅದನ್ನು ತಪ್ಪಾಗಿಯೇ ತಿಳ್ಕೊತಾರೆ. ಇದು ನಿಮ್ಮ ಸಂಬಂಧದಲ್ಲಿ ಬಿರುಕುಗಳನ್ನು ಮೂಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಮಾಡಬೇಡಿ. ಜೊತೆಗೆ ನಿಮ್ಮ ಒಂದು ಸಂಬಂಧದಲ್ಲಿ ವಾದ ವಿವಾದಗಳನ್ನು ಮಾಡೋದಕ್ಕೂ ಹೋಗಬೇಡಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನಿಮ್ಮೆಲ್ಲ ಕೆಲಸಗಳನ್ನು ನಿಧಾನವಾಗಿ ಮಾಡ್ಕೊಳ್ಳೋದಕ್ಕೇ ಸಾಧ್ಯವಾದಷ್ಟು ಪ್ರಯತ್ನ ಪಡಿ. ನಿಮ್ಮ ಕಠಿಣ ಪರಿಶ್ರಮಗಳಿಂದ ನೀವು ಫಲಿತಾಂಶವನ್ನು ಪಡೆಯದಿರಬಹುದು. ಅಂದರೆ ನೀವು ಕಷ್ಟಪಟ್ಟರೂ ಕೂಡ ಈ ಒಂದು ದಿನದಲ್ಲಿ ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರಬಹುದು. ಇದರಿಂದ ನಿಮಗೆ ನಿರಾಶೆಗಳು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನೀವು ಕುಟುಂಬದ ಹಿರಿಯರ ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಾಸಗಳು ಕಂಡು ಬರೋದ್ರಿಂದ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಕೊಡಿ. ಇನ್ನು ಆಸ್ಪತ್ರೆಗಳಿಗೆ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಹಾಗಾಗಿ ಈ ಒಂದು 5 ದಿನಗಳು ನೀವು ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ನಂತರ ಈ ಒಂದು ಸಮಯದಲ್ಲಿ ಸಿಂಹರಾಶಿಯವರು ಕೂಡ ಈ ಒಂದು ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಮನಸ್ಥಿತಿ ಅಸ್ಥಿರತೆಯಿಂದ ಕೂಡಿರುತ್ತೆ. ಮನೆಯ ವಾತಾವರಣವು ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಅಂದರೆ ಮನೆಯಲ್ಲಿ ಇರೋದಕ್ಕೂ ಕೂಡ ನಿಮಗೆ ನೆಮ್ಮದಿ ಇಲ್ಲದೆ ಇರೋ ಥರ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಇದೆ. ಇನ್ನು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಗಮನ ಹರಿಸೋದಕ್ಕಾಗಲ್ಲ. ಏಕಾಗ್ರತೆಯ ಕೊರತೆಗಳು ಕಂಡುಬರುತ್ತೆ. ಇನ್ನು ವೈವಾಹಿಕ ದಂಪತಿಗಳ ನಡುವೆ
ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ನಿಮ್ಮ ಒಂದು ಸಂಬಂಧದಲ್ಲಿ ಬಿರುಕುಗಳು ಕೂಡ ಮೂಡಬಹುದು. ಇನ್ನು ಆರ್ಥಿಕ ಪರಿಸ್ಥಿತಿಯು ಕೂಡ ಕೆಟ್ಟದಾಗಿ ಇರುತ್ತೆ. ಈ ಅವಧಿಯಲ್ಲಿ ಈ ರಾಶಿಗಳ ಜೀವನದಲ್ಲಿ ಅಸಮತೋಲನೆ ಕಂಡುಬರುತ್ತೆ. ಅಂದರೆ ನಿಮ್ಮ ಒಂದು ದಿನನಿತ್ಯದ ಜೀವನ ಏನಿತ್ತು ಅದರಲ್ಲಿ ಏರುಪೇರುಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ನೀವು ಈ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ವಾಹನ ಚಲಾಯಿಸುವಾಗ ಬಹಳ ಜಾಗರೂಕತೆಯಿಂದ ಇರಿ. ಅಪಘಾತಗಳಾಗುವಂತಹ ಸಂದರ್ಭಗಳು ಕೂಡ ಬರಬಹುದು. ವಿಶೇಷವಾಗಿ ಈ ಅವಧಿಯಲ್ಲಿ ನೀವು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಅನಿರೀಕ್ಷಿತವಾಗಿ ದೊಡ್ಡ ಸಮಸ್ಯೆಗಳು ಕೂಡ ನಿಮಗೆ ಎದುರಾಗಬಹುದು. ಇನ್ನು ಅಧಿಕ ಒತ್ತಡದಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅಡೆತಡೆಗಳು ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಇದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹದಗೆಡಿಸುತ್ತೆ. ಇನ್ನು ವಿವಾಹಿತರು ವೈವಾಹಿಕ ಜೀವನದಲ್ಲಿ ಬಿರುಕುಗಳು ಮೂಡಿದ್ರೆ ಅದನ್ನು ತಕ್ಷಣ ಪರಿಹರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಒಂದು 5 ದಿನ ಒಟ್ಟಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡುಬರುತ್ತೆ. ನಂತರ ಜುಲೈ 8ರ ನಂತರ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಗಳು ಕೂಡ ಕಂಡುಬರುತ್ತೆ. ನಂತರ ಈ ಒಂದು ಚಂದ್ರನ ಬದಲಾವಣೆಯಿಂದ ಕನ್ಯಾ ರಾಶಿಯವರ ಜೀವನದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ವಿಶೇಷವಾಗಿ ಜುಲೈ 3ರಿಂದ 8ರವರೆಗೂ ಕೂಡ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ನೀವು ಆರಂಭ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಹೊಸ ಕಾರ್ಯಗಳನ್ನು ನೀವು ಮುಂದೂಡಬೇಕಾಗುತ್ತೆ. ಇನ್ನು ನಿಮಗೆ ಶತ್ರುಗಳ ಕಾಟವು ಕೂಡ ಈ ಸಮಯದಲ್ಲಿ ಹೆಚ್ಚಾಗಬಹುದು. ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಏರಿಳಿತಗಳು ಕೂಡ ಕಂಡುಬರಬಹುದು. ಜೊತೆಗೆ ದೈಹಿಕ ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿಯೂ ಕೂಡ ಅಸಮತೋಲನೆಗಳು ಕಂಡುಬರುತ್ತೆ. ನಿಮ್ಮ ಒಂದು ಸಣ್ಣ ಮಾತುಗಳು ಕೂಡ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಹೆಚ್ಚು ನೋವುಗಳನ್ನು ತರಬಹುದು. ಹಾಗಾಗಿ ನೀವು ಈ ಒಂದು ಅನಗತ್ಯವಾದಗಳನ್ನು ತಪ್ಪಿಸಬೇಕು. ಇದರಿಂದ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜುಲೈ 8ರ ನಂತರ ನಿಮ್ಮ ಒಂದು ವೈಯಕ್ತಿಕ ಜೀವನ ಸಾಧಾರಣ ಮಟ್ಟಕ್ಕೆ ಬರುತ್ತೆ. ಇನ್ನು ಶತ್ರುಗಳ ವಿಚಾರದಲ್ಲಿಯೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಾಹನ ಚಲಾಯಿಸುವಾಗಲೂ ಕೂಡ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯವಾಗಿ ಇರುತ್ತೆ. ಇನ್ನು ಕುಟುಂಬದಲ್ಲಿಯೂ ಕೂಡ ಹಿರಿಯರಿಂದ ಮನಸ್ತಾಪಗಳು ಎದುರಾಗುವಂತಹ ಸಾಧ್ಯತೆ ಇರುವುದರಿಂದ ನೀವು ಹಿರಿಯರೊಂದಿಗೆ ಹೆಚ್ಚು ಮಾತುಕತೆಗಳನ್ನು ಆಡಬೇಡಿ, ಅಂದರೆ ವಾದಗಳನ್ನು ಮಾಡೋದಕ್ಕೂ ಹೋಗಬೇಡಿ. ಇನ್ನು ವೃತ್ತಿ ಜೀವನದಲ್ಲಿಯೂ ಕೂಡ ಅಡೆತಡೆಗಳು ಅನ್ನೋದು ಕಂಡುಬರುತ್ತೆ. ಅನಗತ್ಯವಾದ ಖರ್ಚುಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. ಇನ್ನು ವೃತ್ತಿ ಜೀವನದಲ್ಲಿ ಸಾಕಷ್ಟು ಮೇಲಧಿಕಾರಿಗಳೊಂದಿಗೆ ವಾದವನ್ನು ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಈ ಒಂದು 5 ದಿನಗಳು ನೀವು ನಿಮ್ಮ ಮನಸ್ಸನ್ನು ನೀವೇ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ನಂತರ ಈ ಒಂದು ಸಮಯದಲ್ಲಿ ಕುಂಭರಾಶಿಯವರಿಗೂ ಕೂಡ ಸಾಕಷ್ಟು ಪರಿಣಾಮಗಳು, ಸಂಕಷ್ಟಗಳು ಎದುರಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಜೊತೆಗೆ ಯಾರಿಗೂ ಕೂಡ ಸಾಲವನ್ನು ನೀಡಬೇಡಿ. ಇನ್ನು ಸಾಲವನ್ನು ಕೂಡ ನೀವು ತಗೋಬೇಡಿ ಈ ಒಂದು ಸಮಯದಲ್ಲಿ. ಇನ್ನು ಅವಶ್ಯಕವಾಗಿ ನೀವು ಯಾರಿಗಾರು ಹಣ ಕೊಡಬೇಕು ಅಂತ ಅಂದರೆ ಮುಂಜಾಗ್ರತೆ ಕ್ರಮವನ್ನು ತಗೊಂಡು ನೀವು ಹಣ ಕೊಡೋದು ಬಹಳ ಒಳ್ಳೆಯದಾಗಿರುತ್ತೆ. ಇನ್ನು ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿಯ ಹೂಡಿಕೆಗಳನ್ನು ಕೂಡ ಮಾಡಬಾರ್ದು. ಇಲ್ಲಾಂದರೆ ದೊಡ್ಡ ಹಣಕಾಸಿನ ಸಮಸ್ಯೆಗಳು ಭವಿಷ್ಯದಲ್ಲಿ ಎದುರಾಗುತ್ತೆ. ಇನ್ನು ಈ ಒಂದು ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು ಕಂಡು ಬರೋದ್ರಿಂದ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡಿ. ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಯಿಂದ ಸಮಸ್ಯೆಗಳು ಎದುರಾಗಬಹುದು, ಮನಸ್ತಾಪಗಳು ಎದುರಾಗಬಹುದು. ಹಾಗಾಗಿ ನೀವು ಈ ಒಂದು 5 ದಿನ ನಿಮ್ಮ ಮನಸ್ಸನ್ನು ನೀವೇ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ಮಾತುಕತೆಯ ಮೇಲೂ ಕೂಡ ಹೆಚ್ಚು ಜಾಗರೂಕತೆ ಇರಬೇಕು. ನೀವು ಏನು ಮಾತಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ನೀವು ಬಾಯಿ ತಪ್ಪಿ ಆಡಿದಂತಹ ಒಂದು ಮಾತು ಕೂಡ ಈ ಒಂದು ಸಮಯದಲ್ಲಿ ದೊಡ್ಡ ಸಮಸ್ಯೆಯನ್ನೇ ಉಂಟು ಮಾಡಬಹುದು. ಮೊದಲೇ ಹೇಳ್ತಾರಲ್ವ, ಗ್ರಹಚಾರ ಸರಿ ಇಲ್ಲ ಅಂತ ಅಂದರೆ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾರಲ್ಲ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡ್ತಾ ಇರಲಿ. ಇನ್ನು ಈ ಒಂದು ಸಮಯದಲ್ಲಿ ವ್ಯಾಪಾರ, ವ್ಯವಹಾರ, ಉದ್ಯಮ ಹಾಗೂ ಕೆಲಸ ಮಾಡುವವರು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯುವ ಸಾಧ್ಯತೆಯೂ ಕೂಡ ಇರೋದ್ರಿಂದ ಮಾತಿನ ಮೇಲೆ ಹಿಡ್ತಾ ಇರಲಿ. ನಂತರ ನಿಮ್ಮ ಒಂದು ಆತ್ಮವಿಶ್ವಾಸವೂ ಕೂಡ ಈ ಒಂದು ಸಮಯದಲ್ಲಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಆ ಒಂದು ಕೆಲಸದಲ್ಲಿ ನಿಮಗೆ ಉತ್ಸಾಹಗಳು, ಗೊಂದಲಗಳು ಉಂಟಾಗಬಹುದು. ಹಾಗಾಗಿ ಆತ್ಮೀಯರ ಸಲಹೆಯನ್ನು, ಆತ್ಮೀಯರ ಸಹಾಯವನ್ನು ನೀವು ಈ ಒಂದು ಸಮಯದಲ್ಲಿ ಪಡ್ಕೋಬಹುದು. ಇನ್ನು ಉದ್ಯೋಗ ಹುಡುಕ್ತಿರುವವರಿಗೆ ಈ ಒಂದು ಸಮಯದಲ್ಲಿ ಉದ್ಯೋಗ ಸಿಗುವುದು ಬಹಳ ಕಷ್ಟ ಆಗಿರುತ್ತೆ. ಹಾಗಾಗಿ ಜುಲೈ 8ರವರೆಗೆ ನಿಮ್ಮ ಒಂದು ಎಲ್ಲ ಯೋಜನೆಗಳನ್ನು ಮುಂದೆ ಹಾಕೋದು ಒಳ್ಳೆಯದು.
ಇನ್ನು ಕೊನೆಯದಾಗಿ ಈ ಒಂದು ಚಂದ್ರನ ಸಂಚಾರದಿಂದ ಮೀನರಾಶಿಯವರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಮೀನರಾಶಿಯವರು ವಿಶೇಷವಾಗಿ ಜುಲೈ 3ರಿಂದ 8ನೇ ತಾರೀಕಿನವರೆಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಒಂದು ವೇಳೆ ಮಾಡಲೇಬೇಕು ಅನ್ನೋ ಒಂದು ಅಗತ್ಯತೆ ಬಂದಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇನ್ನು ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯದಲ್ಲಿ ನಷ್ಟಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಆರೋಗ್ಯದಲ್ಲಿಯೂ ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಆರೋಗ್ಯದಲ್ಲೂ ಕೂಡ ಏರಿಳಿತಗಳು ಕಂಡುಬರುವಂತಹ ಸಾಧ್ಯತೆಗಳು ಇದೆ. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಅಡೆತಡೆಗಳು ಉಂಟಾಗಬಹುದು. ಇದರಿಂದ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಇದರ ಜೊತೆಗೆ ನಿಮ್ಮ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಅಹಂಕಾರ ಕೋಪವನ್ನು ನೀವು ಬಿಟ್ಬಿಡಬೇಕಾಗುತ್ತೆ. ಅಹಂಕಾರ ಮತ್ತು ಕೋಪದಿಂದ ಸಣ್ಣ ಪುಟ್ಟ ಮಾತುಗಳು ಕೂಡ ದೊಡ್ಡ ಸಮಸ್ಯೆಗೆ ನೇರವಾಗಿ ಕಾರಣವಾಗಿರುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನೀವು ಬಹಳ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಏರಿಳಿತಗಳು ಕಂಡುಬರುತ್ತೆ. ಒಂದು ಚಿಕ್ಕ ಮಾತುಗಳು ಕೂಡ ಮನಸ್ತಾಪಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಕುಟುಂಬದಲ್ಲಿಯೂ ಕೂಡ ನೀವು ಶಾಂತಿಯಿಂದ ವರ್ತಿಸೋದು ಈ ಸಮಯದಲ್ಲಿ ಬಹಳ ಮುಖ್ಯವಾಗಿ ಇರುತ್ತೆ. ಇನ್ನು ಜೀವನದಲ್ಲಿ ಒತ್ತಡಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಅಂದರೆ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಮತ್ತು ವೃತ್ತಿ ಜೀವನದಲ್ಲಿ ಏರಿಳಿತಗಳು ಆಗಿರೋದ್ರಿಂದ ಸಾಮಾನ್ಯವಾಗಿ ಒತ್ತಡಗಳು ಉಂಟಾಗುತ್ತೆ. ಆದರೆ ಇದು ದೀರ್ಘಾವಧಿಯವರೆಗೆ ಇರೋದಿಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಎಷ್ಟೇ ಒತ್ತಡಗಳಿದ್ರೂ ಕೂಡ ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರ ಸರಿ ಹೋಗುತ್ತೆ. ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಡೋದ್ರಿಂದ ಸಾಕಷ್ಟು ಅನಗತ್ಯ ಖರ್ಚುಗಳನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಒತ್ತಡಗಳು ಹೆಚ್ಚಾದರೆ, ಅಶಾಂತಿ ಭಾವನೆ ಹೆಚ್ಚಾದರೆ ಆತ್ಮೀಯರ ಸಲಹೆಯನ್ನು ನೀವು ಪಡ್ಕೋಬಹುದು.